ಈ ರೀತಿ ಮಾತಾಡೋದು ಒಳ್ಳೆಯದಲ್ಲ. ನಾನು ಈ ಸಭೆಯಲ್ಲಿ ಒತ್ತಾಯ ಮಾಡ್ತೀನಿ, ಇದು ಕೇವಲ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಮಾತಾಡೋದಲ್ಲ, ಮೋದಿಯವರಿಗೆ ಅಪಮಾನ, ಬಿ ಜೆ ಪಿಗೆ ಅಪಮಾನ ಮಾಡಿದಂಗೆ ಈ ರೀತಿ ಹೇಳಿಕೆಗಳನ್ನ ಸಹಿಸಬಾರ್ದು ಅಂತ ಹೇಳಿ ನಾನು ಸಭೆಯಲ್ಲಿ ಸಹ ಪ್ರಸ್ತಾಪ ಮಾಡ್ತೀನಿ. ನೋಡಿ, ಅದನ್ನೇ ಹೇಳ್ತಿರೋದು. ಈಗ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗ ಪ್ರತಿ ದಿವಸ ಮಾತಾಡಿ ಬರೀ 65-66 ಸೀಟ್ ಬಂತು. ಇದಕ್ಕೆ ಕಾರಣ ಇಂಥವ್ರಿಂದಲೇ. ಸುಮ್ಮನೆ ಏನು ಎಲೆಬಿಲ್ಲದ ನಾಲಿಗೆ ಅಂತೇಳಿ ಏನು ಬೇಕಂತ ಮಾತಾಡೋದಲ್ಲ. ಈ ನಾಲಿಗೆಗೂ ಮಿದುಳಿಗೆ ಅವ್ರಿಗೆ ಲಿಂಕೇ ಇಲ್ಲ. ಆ ರೀತಿ ಅರೆ ಹುಚ್ಚಂತೆ ಮಾತಾಡ್ತಿದ್ದಾರೆ. ಇಂಥವ್ರನ್ನ ನಿಮಾನ್ಸ್ ಹಾಸ್ಪಿಟ್ಲಿಗೆ ಸೇರಿಸೋದು ಭಾಳ ಉತ್ತಮ ಅನಿಸುತ್ತೆ. ಆಮೇಲೆ ಕೋವಿಡ್ನಲ್ಲಿ ನೋಡಿ, ಯಡಿಯೂರಪ್ಪನವ್ರಿಗೆ ಕೋವಿಡ್ ಬಂತು, ನಮಗೂ ಕೋವಿಡ್ ಬಂತು, 2 ಬಾರಿ ಬಂತು. ನಾವೆಲ್ಲಿ ಚಿಕಿತ್ಸೆ ಪಡೆದ್ವಿ? ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ್ವಿ. ಚಿಕಿತ್ಸೆ ಪಡೆದು ನಾವು ಮನೆಯಲ್ಲಿದ್ವಿ 15 ದಿವಸ 8 ದಿವಸ. ಆದರೆ ನೀವು ಹೋಗಿದ್ದು ಎಲ್ಲಿಗೆ? ಐಷಾರಾಮಿ ಆಸ್ಪತ್ರೆಗೆ ಹೋಗಿ ಮಲಗಿದ್ರಿ. 8 ಲಕ್ಷ ಯಡಿಯೂರಪ್ಪನಿಗೆ ಕೊಟ್ರೆ, ಸರ್ಕಾರಕ್ಕೆ ಕೊಟ್ರೆ? ಅರೆ, ನಿಮಗೆ ಐಷಾರಾಮಿ ಆಸ್ಪತ್ರೆ ಬೇಕಾಯ್ತು, ಅದಕ್ಕೆ ಹೋಗಿ ಮಲಗಿದ್ರಿ. ಈ ರೀತಿ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬಿಡಬೇಕು. ಕಾಂಗ್ರೆಸ್ ಸರ್ಕಾರ ಜೊತೆ ಕೈ ಜೋಡಿಸಿ. ಇವತ್ತು ನಿಮ್ಮ ಹೋರಾಟ, ನಮ್ಮ ಹೋರಾಟ, ಭಾರತೀಯ ಜನತಾ ಪಾರ್ಟಿ ಹೋರಾಟ ಕಾಂಗ್ರೆಸ್ ವಿರುದ್ಧ ಸಂಘರ್ಷ ಮಾಡಬೇಕು. ಕಾಂಗ್ರೆಸ್ ರಾಜ್ಯದಲ್ಲಿ ಸಂಪೂರ್ಣ ವಿಫಲವಾಗಿದೆ. ಬರಗಾಲದ ತತ್ತರಿಸೋಗಿದ್ದಾರೆ. 223 ತಾಲೂಕಿಗೆ ಹಣ ಬಿಡುಗಡೆ ಆಗಿಲ್ಲ. 2,000 ರೂಪಾಯಿ ಅಂದರು, 2 ರೂಪಾಯಿನೇ ಬಿಡುಗಡೆ ಮಾಡಿಲ್ಲ. ಇದೇ ನಮ್ಮ ಸರ್ಕಾರ ಯಡಿಯೂರಪ್ಪನವ್ರು ಇದ್ದಾಗ 1 ಎಕರೆಗೆ 13,000 ರೂಪಾಯಿ ಬಿಡುಗಡೆ ಮಾಡಿದರು.